ಸರ್ ಯುದ್ಧಕಾಂಡದಲ್ಲಿ ಒಂದು ವಿಲನ್ ರೋಲ್ ಅಂತಲೇ ಹೇಳ್ಬೋದು. ಜಾಕಿ ಅಂತಕ್ಕಂಥ ಒಂದು ವಿಲನ್ ರೋಲ್ ಮಾಡಿದ್ದಾರೆ. ತುಂಬ ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಾ ಯುದ್ಧಕಾಂಡದ ಬಗ್ಗೆ? ಸೊ ತುಂಬ ಖುಷಿ ಆಗುತ್ತೆ, ತುಂಬ ಆಡಿಯನ್ಸ್ದೆಲ್ಲ ಈ ಥರ ರೆಸ್ಪಾನ್ಸ್ ಬರ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಸಿಕ್ಕಾಪಟ್ಟೆ ನಾವು ಏನೇನೋ ಮಾಡಿಕೊಂಡು ಲಾಸ್ಟಿಗೆ ಯಾವ್ಯಾವುದೋ ಸಿನಿಮಾ ಮಾಡ್ಕೊಂಡು ಇವಾಗ ಈ ಒಂದು ಚಿಕ್ಕ ಕ್ಯಾರೆಕ್ಟ್ರಿಂದ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಿದೆ. ಹಾಗೆ ಎಲ್ಲರೂ ಸಿನಿಮಾ ನೋಡಬೇಕು. ಇದು ಈ ಸಿನಿಮಾನ ಅಂದರೆ ಯಾವ ಥರ ಪ್ರತಿಯೊಬ್ಬರ ಮನೇಲಿ ಒಂದು ಹೆಣ್ಮಗಳಿದ್ದಾಳೆ, ಇದ್ದೇ ಇರ್ತಾರೆ. ನಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಯಾರೇ ಆಗಿರ್ಬೋದು. ಸೊ ಇದೆಲ್ಲ ಏನು ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಒಂದು ಫೀಮೇಲ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಸೆಂಟಿಮೆಂಟಾಗಿ ಎಲ್ಲರಿಗೂ ಕನೆಕ್ಟ್ ಆಗೋ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀರಾ? ಹೌದು. ನಿಮಗೆ ನೆಗೆಟಿವ್ ರೋಲ್ ಈ ಥರ ಕ್ಯಾರೆಕ್ಟರ್ ಇದೆಯಾ ಅಂತ ಅಂದ ತಕ್ಷಣ ನಿಮಗೆ ಫಸ್ಟ್ ಟೈಮ್ ಸಡನ್ನಾಗಿ ಆ ಥಾಟ್ ಏನಂತ ನಿಮ್ಗೆ ಅನಿಸ್ತು? ಸೊ ಹೌದು, ಅಂದರೆ ಇವಾಗ ನಾನು ಆರ್ಟಿಸ್ಟ್ ಅಂತ ಆದಮೇಲೆ ಎಲ್ಲ ನಾನು ಮಾಡಬೇಕಾಗುತ್ತೆ. ಅಂದರೆ ಬೇಸಿಕಲಿ ನನಗೆ ಎಲ್ಲ ಥರ ಪಾತ್ರ ಮಾಡಬೇಕಂತ ತುಂಬ ಇಷ್ಟ. ಈ ರೋಲ್ ಬಂದಾಗ ನನಗೆ ಸಡನ್ನಾಗಿ ನಾನು ಒಪ್ಕೊಂಡೆ ಮಾಡ್ತೀನಿ ಅಂತ. ಸೊ ದೆನ್ ನನಗೆ ಆಡಿಷನ್ ಆಯಿತು. ಅಜಯ್ ರಾವ್ ಸರ್ ಮತ್ತು ಪವನ್ ಸರ್ ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಆ ಥರ ಕ್ಯಾರಿ ಆಯಿತು. ಸೊ ಖುಷಿ ಇದೆ ಮಾಡಿದ್ದು. ಇವಾಗ ಭಯ ಇದೆ ಹೊರಗೆ ಹೋದಾಗ ಯಾವ ಥರ ಏನಾಗುತ್ತಂತ. ಸೊ ಖುಷಿ ಇದೆ. ಸೊ ಅಜಯ್ ರಾವ್ ಸರ್ ಜೊತೆ ಯುದ್ಧಕಾಂಡ ಮಾಡಿದ್ದೀರಾ? ಹೌದು. ಸೊ ಯಾವೆಲ್ಲ ನೀವು ರಿಹರ್ಸಲಲ್ಲಿ ಯಾವ ರೀತಿಯಾಗಿ ನೀವು ತಯಾರಿ ಆಗ್ತೀವಿ? ಅಂದರೆ ಅವ್ರು ತುಂಬ ಚೆನ್ನಾಗಿ ನನಗೆ ಹೇಳಿಕೊಡ್ತಾಯಿದ್ರು. ಲೈಕ್ ನನಗೆ ಫ್ರೆಷರ್ ಆದ್ರೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ರು. ಎಲ್ಲೂ ನನಗೆ ಅನ್ಕಂಫರ್ಟೇಬಲ್ ಥರ ಫೀಲ್ ಆಗಿಲ್ಲ. ಅವ್ರು ದೊಡ್ಡ ಸ್ಟಾರು, ನಾನು ಫ್ರೆಷರ್ ಆ ಥರ ಅವ್ರು ನಾನು ಟ್ರೀಟ್ ಮಾಡಿಲ್ಲ. ನಮಗೆಲ್ಲರಿಗೂ ಕ್ಯಾರವನಲ್ಲೇ ಹೋಗಿ ಕೂತ್ಕೊಂಡು ಆ ಥರ ಆರಾಮಾಗಿ ಅವ್ರ ಜೊತೆ ಫುಲ್ ಚಿಲ್ ಮಾಡ್ಕೊಂಡು ನಾವು ಆ್ಯಕ್ಟ್ ಮಾಡಿದ್ವಿ. ನಾವು ಮೂವಿಯಲ್ಲಿ ಡ್ರಗ್ ಅಡಿಕ್ಟು, ಆಮೇಲೆ ಸ್ಮೋಕ್ಗಳಿಗೆ ದಾಸರಾಗಿ. ಹೌದು. ಸೊ ಈಗ ಸಮಾಜದಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ದಯವಿಟ್ಟು ಆ ಥರ ಯಾವುದೇ ದುರಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸುಮಾರು ಕೇಸಸ್ ಇವಾಗ ನಮ್ಮ ಕಡೆನೂ ಅಷ್ಟೇ, ಧರ್ಮಸ್ಥಳ ಆ ಕಡೆನೂ ತುಂಬ ಕೇಸಸ್ಗಳು ಇದ್ರ ಮೇಲೆ ನಿಂತಿದೆ. ಸೊ ಒಂದು ಚಿಕ್ಕ ನಮ್ಮ ವ್ಯಸನ, ಒಂದು ಚಿಕ್ಕ ನಮ್ಮ ಯಾವುದೋ ಕೆಟ್ಟ ಹ್ಯಾಬಿಟಿಂದ ಇಡೀ ಒಂದು ಸಮಾಜನೇ ಹಾಳಾಗ್ಬೋದು. ಸೊ ಯಾರು ಬ್ಯಾಡ್ ಹ್ಯಾಬಿಟ್ನ ಕಲಿಬೇಡಿ ಅಂತ ಹೇಳಕ್ಕೆ ಇಷ್ಟ. ಸೊ ಮೂವಿ ನೋಡ್ಕೊಂಡು ಬಂದಮೇಲೆ ಸಿನಿಮಾ ಪ್ರೇಕ್ಷಕರು ನಮ್ಮನ್ನು ಯಾವ ಪಾತ್ರದಿಂದ ಗುರುತಿಸ್ತಾ ಇದ್ದಾರೆ? ಜಾಕಿ ಅಂತಾನೆ ಜಾಕಿ ಅಂತಲೇ ಗುರುತಿಸ್ತಿದ್ದಾರೆ ಇವಾಗ. ಏನಾದರೂ ಯಾರಾದರೂ ಬೈದುಂಟಾ? ಒಂದು ಇಬ್ಬರು ಹೇಳಿದ್ರು ಮಾಸ್ಕ್ ಹಾಕೊಂಡು ಬರಬೇಕಿತ್ತು ಅಂತ. ಇನ್ನು ಇಬ್ಬರು ಮೂವಿಯಲ್ಲಿ ನೋಡಬೇಕಾದ್ರೆ ಹೊಡಿಬೇಕು ಇವ್ನಿಗೆ ಅಂತ ಅನಿಸ್ತಾ ಇತ್ತಂತೆ. ಹೊರಗೆ ಬಂದ ಮೇಲೆ ಹೇಳ್ತಾರೆ, ನೀನು ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಥರ ಕಾಣಿಸ್ತೀಯ, ಆದರೆ ತುಂಬ ಖರಾಬಾಗಿ ಮಾಡಿದೆ ಆ್ಯಕ್ಟ್ ಅಂತ. ಯಾವುದಕ್ಕೂ ಸೇಫ್ಟಿಗೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಪಾತ್ರ ಬಗ್ಗೆ ಏನು ಅನ್ಸುತ್ತೆ ಫೈನಲಿ? ತುಂಬ ಖುಷಿ ಇದೆ ಸರ್ ಮಾಡಿದ್ದಕ್ಕೆ. ಈ ಔಟ್ಪುಟ್ ಬಂದಿರೋ ರೀತಿ ನೋಡಿದ್ರೆ ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.